ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಭವಿಷ್ಯ ನುಡಿದಿದ್ದಾರೆ. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲವೂ ಕೂಡ ಹೈಕಮಾಂಡೇ ನೋಡಿಕೊಳ್ಳುತ್ತೆ. ಆದರೂ ಕೂಡ ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಈ ರೀತಿ ಭವಿಷ್ಯ ನುಡಿದಿರೋದು ಯಾಕೆ? ಯಾವ ಕ್ಷಣದಲ್ಲಿ ಬೇಕಿದ್ರೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ. 10 ದಿನದಲ್ಲಿ ನಾಗೇಂದ್ರಗೆ ಸಚಿವಗಿರಿ ಸಿಗುತ್ತೆ. ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ. ಜಮೀರ್ ಅಹಮದ್ ಅವರು ಮಾತನಾಡಿದರು. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಕೂಡ ಹೇಳಿದ್ದಾರೆ. ಬಟ್ ಇಲ್ಲಿ ಇರುವಂತಹ ಒಂದು ಪ್ರಶ್ನೆ, ಸಚಿವ ಸಂಪುಟ ಪುನಾರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಏಕಾಏಕಿಯಾಗಿ ಜಮೀರ್ ಅವರು ಈ ರೀತಿ ಮಾತನಾಡೋದಕ್ಕೆ ರೀಸನ್ ಏನು ಅಂತ, ಹಾಗೊಂದು ಚರ್ಚೆ ಆಗಿದೆಯಾ ಅಂತ. ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ಮಾಡ್ಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ಬೇಕಾಗಿರೋದು. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರೀಶಫಲ್ ಇನ್ನೂ ಇದೆ ನವೆಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಾ ಅಂತ ನಾನು ಭಾವಿಸ್ತೀನಿ. ಇಲ್ಲ, ಮುಂಚೆನೆ ಸಿಎಂ ಹೇಳಿದ್ದಾರೆ ನವೆಂಬರ್ ಮೇಲೇನೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಇದೆಲ್ಲ ಮಾಡ್ಬೇಕಾದ್ರೆ ಯಾರು ತೀರ್ಮಾನ ತಗೊಳ್ಬೇಕು? ನಾವು ಹೇಳ್ಕೊಳ್ಬೋದು. ಇಲ್ಲ, ಈಗ ಸಿಎಂ ಬದಲಾವಣೆ ಅವ್ರ ಹೈಕಮಾಂಡ್ ತೀರ್ಮಾನ ಆಗ್ತದೆ. ನಾನು ಮುಂಚೆನೆ ಹೇಳಿದ್ದೀನಿ, ಈ ಸಿಎಂ ಕುರ್ಚಿ ಅಂತೂ ಖಾಲಿ ಸದ್ಯಕ್ಕಿಲ್ಲ. ಈ 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರ್ತಾರಂತ. ಈಗ ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡಬೇಕು? ನಾಗೇಂದ್ರ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕಾಗಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಲ್ಲ. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಷ